ಹೆಲೋ ಎವ್ರಿವನ್, ನಾನಿವತ್ತು DJI ಮೈಕ್ ಮಿನಿನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ಈ ಮೈಕ್ನ ಅಮೆಝಾನ್ ಗ್ರೇಟ್ ರಿಪಬ್ಲಿಕ್ ಡೇ ಸೇಲಲ್ಲಿ 12,990 ರೂಪಾಯಿಗೆ ತೊಗೊಂಡೆ. ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂದರೆ, ಇದು ತುಂಬ ಲೈಟ್ ವೆಯ್ಟ್, 10 ಗ್ರಾಮ್ ಇರುತ್ತೆ, ಮತ್ತು 1 ಇಂಚ್ಗಿಂತ ಒಂಚೂರು ದೊಡ್ಡದಿರ್ಬೋದು ಅಷ್ಟೇ ಸೈಜು. ಆಮೇಲೆ ಹೈ ಕ್ವಾಲಿಟಿ ಆಡಿಯೋ ರೆಕಾರ್ಡ್ ಮಾಡುತ್ತೆ, 48 ಅವರ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ವಿತ್ ಕೇಸ್ ಯೂಸ್ ಮಾಡಿದ್ರೆ. ಆಮೇಲೆ 2 ಲೆವೆಲ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್ ಯೂಸ್ ಮಾಡ್ಬೋದು. ಮತ್ತು DJI ಆಸ್ಮೋ ಆಡಿಯೋ ಸಪೋರ್ಟ್ ಮಾಡೋ ಎಲ್ಲ DJI ಪ್ರಾಡಕ್ಟ್ಸ್ ಜೊತೆ ಕನೆಕ್ಟ್ ಮಾಡಿ ಒಳ್ಳೆ ಹೈ ಕ್ವಾಲಿಟಿ ರೆಕಾರ್ಡಿಂಗ್ ಮಾಡ್ಬೋದು. ಮತ್ತು ಆಡಿಯೋ ಕ್ಲಿಪ್ಪಿಂಗ್ ಆಟೋಮೆಟಿಕ್ ಆಗುತ್ತೆ, ಅಂದರೆ ಹೈ ಫ್ರೀಕ್ವೆನ್ಸಿ ಇನ್ಪುಟ್ ಆಡಿಯೋನ ನಾರ್ಮಲೈಸ್ ಮಾಡುತ್ತೆ. ಬನ್ನಿ ಇವಾಗ ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡೋಣ. ಬನ್ನಿ ಇವಾಗ ಈ ಕವರ್ನ ರಿಮೂವ್ ಮಾಡೋಣ. ನೋಡ್ಬೋದು DJI ಮೈಕ್ ಮಿನಿ ಬ್ರ್ಯಾಂಡಿಂಗ್ ಇದೆ. ಕೆಳಗಡೆ ವೈರ್ಲೆಸ್ ಮೈಕ್ರೋಫೋನ್ ಅಂತ ಕೂಡ ನೋಡ್ಬೋದು. ಹಾಗೆ ಸ್ವಲ್ಪ ಬಾಕ್ಸ್ನ ಹಿಂದ್ಗಡೆ ತಿರುಗಿಸಿದ್ರೆ ಏನೇನು ಕಂಟೆಂಟ್ಸ್ ಇದೆ ಬಾಕ್ಸಲ್ಲಿ ಅಂತ ನೋಡೋಣ ಬನ್ನಿ ಇವಾಗ. ಸೊ ಬಾಕ್ಸಲ್ಲಿ ನಮಗೆ 2 ಟ್ರಾನ್ಸ್ಮಿಟರ್, 1 ರಿಸೀವರ್, ಚಾರ್ಜಿಂಗ್ ಕೇಸ್, ಟೈಪ್ ಸಿ ಮೊಬೈಲ್ ಅಡಾಪ್ಟರ್, 2 ಗ್ರೇ ವಿಂಡ್ ಸ್ಕ್ರೀನ್, 2 ಕ್ಲಿಪ್ ಮ್ಯಾಗ್ನೆಟ್ಸ್, ಒಂದು 3.5 mm ಆಡಿಯೋ ಜಾಕ್, USB-C ಟೈಪ್ ಚಾರ್ಜಿಂಗ್ ಕೇಬಲ್, 2 ಬ್ಲ್ಯಾಕ್ ವಿಂಡ್ ಸ್ಕ್ರೀನ್ ಮತ್ತೊಂದು ಪೌಚ್. ಇಷ್ಟು ಬಾಕ್ಸಲ್ಲಿ ಸಿಗುತ್ತೆ ನಮಗೆ. ಬನ್ನಿ ಇವಾಗ ಕ್ವಿಕ್ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡಿದೆ, ಕ್ಯಾರಿ ಪೌಚ್ ನೋಡ್ಬೋದು. ಕ್ವಾಲಿಟಿ ಚೆನ್ನಾಗಿದೆ. ಇವಾಗ ನೋಡೋಣ ಬನ್ನಿ ಏನೇನಿದೆ ಅಂತ. ಸೊ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಇದು ಬಂದು ನಮ್ಮ ಚಾರ್ಜಿಂಗ್ ಕೇಸ್. ನೆಕ್ಸ್ಟ್ ಇನ್ನೇನಿದೆ ಬಾಕ್ಸಲ್ಲಿ, ಡಾಕ್ಯುಮೆಂಟೇಶನ್, ಸ್ಟಿಕ್ಕರ್ಸ್ ಇದೆಲ್ಲ ಸಿಗುತ್ತೆ ಇದರಲ್ಲಿ. .5 mm ಜಾಕ್ ಇದು. ನೆಕ್ಸ್ಟ್ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ನೋಡ್ಬೋದು. ಇವಾಗ ವಿಂಡ್ ಸ್ಕ್ರೀನ್ಸ್ ನೋಡೋಣ. ಟೋಟಲ್ 4 ವಿಂಡ್ ಸ್ಕ್ರೀನ್ಸ್ ಇದೆ. ಎರಡು ಗ್ರೇ, 2 ಬ್ಲ್ಯಾಕ್. ಸೊ ಇವಾಗ ನಮ್ಮ ಚಾರ್ಜಿಂಗ್ ಕೇಸ್ ಕವರ್ ಅನ್ವ್ರಾಪ್ ಮಾಡೋಣ. ಸೊ ನೋಡ್ಬೋದು ಇದು ಎಷ್ಟು ತುಂಬ ಚಿಕ್ಕದಾಗಿದೆ ಅಂತ. ಟಾಪಲ್ಲಿ DJI ಬ್ರ್ಯಾಂಡಿಂಗ್ ಇದೆ. ಇದು ತುಂಬ ಈಸಿ ಟು ಕ್ಯಾರಿ, ಎಲ್ಲಾನು ಒಂದೇ ಕೇಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಎಕ್ಸ್ಟ್ರಾ ಬ್ಯಾಕ್ ಪ್ಯಾಕ್ ಬೇಕಂತ ಏನಿಲ್ಲ. ತುಂಬ ಸ್ಲೀಕ್ ಡಿಸೈನಲ್ಲಿದೆ. ಸೊ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಕೇಸ್ ಓಪನ್ ಆಗುತ್ತೆ. ಸೊ ಎಲ್ಲಾನು ಇಲ್ಲೇ ಪ್ಲೇಸ್ ಮಾಡ್ಬೋದು. 2 ಟ್ರಾನ್ಸ್ಮಿಟರ್, 1 ರಿಸೀವರ್, ಅಡಾಪ್ಟರ್. ಇದು ಬಂದು C ಟೈಪ್ ಮೊಬೈಲ್ ಅಡಾಪ್ಟರ್. ಸೊ ನಾವು ಲೈಟ್ನಿಂಗ್ ಅಡಾಪ್ಟರ್ ಬೇಕಂದರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಮಿಟರ್ ನೋಡೋಣ ಇವಾಗ. ಮ್ಯಾಗ್ನೆಟ್ ಕ್ಲಿಪ್ಗೆ ಅಟ್ಯಾಚ್ ಆಗಿ ಬರುತ್ತೆ, ತುಂಬ ಸ್ಟ್ರಾಂಗ್ ಆಗಿದೆ ಮ್ಯಾಗ್ನೆಟ್. ಸೊ ಇದು ಕ್ಲಿಪ್. ಇದು 2 ಬಟನ್ಸ್ ಇದೆ, ಪವರ್ ಬಟನ್ ಮತ್ತು ಕನೆಕ್ಷನ್ ಬಟನ್ ಒಂದು. ತಿರ್ಗಾ ಅಲ್ಲೇ ಪ್ಲೇಸ್ ಮಾಡೋಣ ಮ್ಯಾಗ್ನೆಟ್ನ. ಇನ್ನೂ ಒಂದು ಟ್ರಾನ್ಸ್ಮಿಟರ್. ಇದು ಬರೀ 10 ಗ್ರಾಮ್ ಇದೆ ಟ್ರಾನ್ಸ್ಮಿಟರ್, ತುಂಬ ಚಿಕ್ಕದಾಗಿದೆ, 1 ಇಂಚ್ಗಿಂತ ಒಂಚೂರು ದೊಡ್ಡದಿರ್ಬೋದು ಅಷ್ಟೇ. ಇದು ರಿಸೀವರ್ ನೋಡ್ಬೋದು, ಇದು ತುಂಬ ಚಿಕ್ಕದಾಗಿದೆ. ಸೊ ಈ ಸ್ಕ್ರಾಲ್ನ ಯೂಸ್ ಮಾಡಿದ್ರೆ ನಾವು 5 ಮೋಡಲ್ಲಿ ಔಟ್ಪುಟ್ ಆಡಿಯೋನ ಕಂಟ್ರೋಲ್ ಮಾಡ್ಬೋದು. ನಮಗೆ 0,
-6 -12 +6 +12 ಪ್ರೀಸೆಟ್ ಸಿಗುತ್ತೆ. ಇದರಲ್ಲಿ ಕೂಡ ಒಂದು ಕ್ಲಿಪ್ ಇದೆ ಕನೆಕ್ಟ್ ಮಾಡೋಕ್ಕೆ, ಅದನ್ನ ನಮ್ಮ ಕ್ಯಾಮ್ರಾ ಮೌಂಟಲ್ಲಿ ಕೂಡ ಇಡ್ಬೋದು. ಇವಾಗ ನಮ್ಮ ಮೊಬೈಲ್ ಅಡಾಪ್ಟರ್ನ ಕನೆಕ್ಟ್ ಮಾಡೋಣ. ಇಲ್ಲಿ ಪ್ಲೇಸ್ ಮಾಡಿ ಫುಲ್ ಎಂಡ್ವರೆಗೂ ಪುಷ್ ಮಾಡಬೇಕು, ಇಲ್ಲಾಂದರೆ ಪ್ರಾಪರಾಗಿ ಕನೆಕ್ಟ್ ಆಗಲ್ಲ ಇದು. ನಾವು DJI Mimo ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದು ಸಾಫ್ಟ್ವೇರ್ ಅಪ್ಡೇಟ್ ಆಗಲಿ, ಕಂಟ್ರೋಲ್ ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಮಾಡಬೇಕಂದ್ರೆ DJI Mimo ಆ್ಯಪಲ್ಲಿ ಮಾಡಬೇಕು. ಇವಾಗ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದಲ್ಲ, ಇನ್ನೊಂದು ಅಡಾಪ್ಟರ್ ಇಡ್ಬೋದು. ಅಲ್ಲಿ ಲೈಟ್ನಿಂಗ್ ಅಡಾಪ್ಟರ್ ಸಿಗುತ್ತಲ್ಲ, ಅದನ್ನು ಪ್ಲೇಸ್ ಮಾಡಕ್ಕೆ ಕೊಟ್ಟವ್ರೆ. ಇವಾಗ ನಾವು ಅಡಾಪ್ಟರ್ ರಿಮೂವ್ ಮಾಡಿ ತಿರ್ಗಾ ಕ್ಯಾಪ್ ಹಾಕೋಣ. ನಾನಿವಾಗ ಒಂದು ಟ್ರಾನ್ಸ್ಮಿಟರ್ಗೆ ವಿಂಡ್ ಸ್ಕ್ರೀನ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು ಗ್ರೇ ವಿಂಡ್ ಸ್ಕ್ರೀನ್ ತೊಗೊಂಡು ಈ ಥರ 2 ಹೋಲ್ ಇರುತ್ತೆ, ಅಲ್ಲಿಗೆ ಕನೆಕ್ಟ್ ಮಾಡಿದ್ರೆ ಆಯಿತು. ಇನ್ನೊಂದು ಟ್ರಾನ್ಸ್ಮಿಟರ್ ಕೂಡ ಕನೆಕ್ಟ್ ಮಾಡೋಣ ಬ್ಲ್ಯಾಕ್ ವಿಂಡ್ ಸ್ಕ್ರೀನ್ ಯೂಸ್ ಮಾಡಿ. ನೋಡಿ, ಈ ಥರ ಕಾಣಿಸುತ್ತೆ ಇದು. ಇವಾಗ ಎಲ್ಲಾನು ನಮ್ಮ ಚಾರ್ಜಿಂಗ್ ಕೇಸಲ್ಲಿ ಪ್ಲೇಸ್ ಮಾಡೋಣ. ಫಸ್ಟ್ ಟ್ರಾನ್ಸ್ಮಿಟರ್ ಹಿಂಗೆ ಪ್ಲೇಸ್ ಮಾಡಬೇಕು. ಇವಾಗ ವಿಂಡ್ ಸ್ಕ್ರೀನ್ಸ್ ರಿಮೂವ್ ಮಾಡ್ತಾ ಇದ್ದೀನಿ. ಜಸ್ಟ್ ಪುಲ್ ಮಾಡಿದ್ರೆ ಸಾಕು, ರಿಮೂವ್ ಆಗುತ್ತೆ. 2 ರಿಮೂವ್ ಮಾಡಿದ್ದೀನಿ. ಮತ್ತು ಅಡಾಪ್ಟರ್ ಇಲ್ಲಿಡೋಣ. 2 ಟ್ರಾನ್ಸ್ಮಿಟರ್ ಇಲ್ಲಿಟ್ರೆ ಚಾರ್ಜಿಂಗ್ ಆಗುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ, ನಾವು ಇಲ್ಲಿ ಅಡಾಪ್ಟರ್, ಕೇಬಲ್, ವಿಂಡ್ ಸ್ಕ್ರೀನ್ ಎಲ್ಲ ಇಟ್ಕೊಬೋದು ಒಂದೇ ಜಾಗದಲ್ಲಿ. ಎಕ್ಸ್ಟ್ರಾ ಕ್ಯಾರಿ ಮಾಡ್ಬೇಕಂತ ಏನಿಲ್ಲ, ಎಲ್ಲನೂ ಚಾರ್ಜಿಂಗ್ ಕೇಸಲ್ಲೇ ಇಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಆಗಿದೆ ಮೈಕ್ ಮಿನಿಯಲ್ಲಿ. ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇದೊಂದು ಒಳ್ಳೆ ಪೋರ್ಟೇಬಲ್ ಮೈಕ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.